ಈ ರಾಜ್ಯದ ಈ ಜಿಲ್ಲೆಯ ಜನತೆಗೆ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ. ಯಾವುದೇ ಸಮಾಜಗಳಿರಲಿ, ಇವತ್ತು ನಾನು ಮುಸಲ್ಮಾನ್ ಸಮಾಜಕ್ಕೆ ಹೇಳ್ತೇನೆ, ನಾನೇನೋ BJP ಜೊತೆ ಹೋಗಿರೋದಕ್ಕೆ ನೀವು ಅಸಮಾಧಾನ ಇರ್ಬೋದು, ತೆಗೀರಿ ಇವತ್ತು ಬೆಳಿಗ್ಗೆ ಪತ್ರಿಕೆನ. ಒಂದು ನಿಮಿಷ ಅಣ್ಣ, ಒಂದು ನಿಮಿಷ. ಯಾಕೆ ಹೇಳ್ತೀನಿ ಅಂದರೆ, ನಿಮ್ಗೆ ಅಸಮಾಧಾನ ಇರೋದಕ್ಕೆ ಕೆಲವು ಕಡೆ ಅದಕ್ಕೆ ಹೇಳ್ತಾ ಇದ್ದೇನೆ. ಇವತ್ತು ರಾಜ್ಯದ ಒಬ್ಬ ಅಲ್ಪಸಂಖ್ಯಾತರ ಸಮಾಜದ ಮಂತ್ರಿ ಕಳೆದ ವಾರ ದೆಹಲಿಗೆ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಅಲ್ಲಿಯ ಮಂತ್ರಿಗಳೇನಿದ್ದಾರೆ ಅವರ ಹತ್ರ ಅಹವಾಲಿಟ್ಟಾಗ ಅಲ್ಪಸಂಖ್ಯಾತರ ಮುಸಲ್ಮಾನ್ ಬಂಧುಗಳ ಶಾಲಾ ಕಟ್ಟಡಗಳಿಗೆ 287 ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟರು ಅಂತ ಹೇಳಿ ಇವತ್ತು ಇದೇ ನಮ್ಮ ಜೊತೆ ನಾನು ಬೆಳೆಸಿದ್ದಲ್ಲ, ಅವರು ಬೆಳೆದುಬಿಟ್ಟಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ತೆಗೆದು ನೋಡಿ ಪತ್ರಿಕೆ. ಕೇಂದ್ರ ಸರ್ಕಾರ 287 ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ರು ಮುಸಲ್ಮಾನ್ ಸಮಾಜದ ಶಾಲೆಗಳನ್ನು ಕಟ್ಟಲಿಕ್ಕೆ, ವಸತಿ ನಿಲಯ ಕಟ್ಟಲಿಕ್ಕೆ ಅಂತ ಹೇಳಿ. ಇವತ್ತು ಜಮೀರ್ ಅಹಮದ್ ಖಾನ್ ಹೇಳಿಕೆ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೊಳ್ಳಿ. ನಾವು ಯಾವ ರೀತಿ ನಡ್ಕತ್ತೀವಿ ಅದರ ಮೇಲೆ ನಡೀತದೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಿಂದ ನಮಗೆ ದುಡ್ಡು ಕೊಡಲಿಲ್ಲ, ಅನ್ಯಾಯ ಮಾಡಿದ್ರು ಅಂತ ಹೇಳ್ತಿರಲ್ಲ. ಜಮೀರ್ ಅಹಮದ್ ಖಾನ್ ಹೋಗಿ ಯಾಕೆ 287 ಕೋಟಿ ಹೆಂಗೆ ತಂದ್ರಿಲ್ಲ ಈಗ ಮುಸಲ್ಮಾನ್ ಶಾಲಾ ಕಟ್ಟಡಗಳ ಕಟ್ಟಲಿಕ್ಕೆ? ಇದನ್ನು ಅರ್ಥ ಮಾಡ್ಕೊಳ್ಳಿ.